Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು LBA ಬೇಸ್ಡ್ 9th ತರಗತಿಗೆ ಸಂಬಂಧಿಸಿರ್ತಕ್ಕಂತಹ ಅರ್ಧ ವಾರ್ಷಿಕ ಪರೀಕ್ಷೆ ಮೀನ್ಸ್ SA1 ಎಕ್ಸಾಮ್ ಅನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 2025ರಲ್ಲಿ LBA ಆಧಾರಿತವಾಗಿ ಪ್ರಶ್ನೆ ಪತ್ರಿಕೆನ ತಯಾರು ಮಾಡಬೇಕೆನ್ನುವಂತ ಸರ್ಕಾರ ಆದೇಶ ಇರೋದರಿಂದ ಅದರ ಬೇಸನೆ ನಾವು ಪ್ರಶ್ನೆ ಪತ್ರಿಕೆನ ತಯಾರು ಮಾಡಿದೀವಿ. ಹಾಗೂ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಹಾಗೂ ಕೀ ಉತ್ತರಗಳು ಸಹಿತ ನೋಡ್ತಾ ಸಾಗೋಣ. ಸೊ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. 9th ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆರ್ SA1 ಎಕ್ಸಾಮಿನೇಷನ್ 2025 ಈ ಒಂದು ಪರೀಕ್ಷೆಗೆ ಯಾವೆಲ್ಲ ಪಠ್ಯಕ್ರಮವನ್ನು ತೆಗೆದುಕೊಂಡಿದ್ದೀವಿ, ನಿರ್ಧಾರಿತ ಪಠ್ಯಕ್ರಮ ಯಾವೆಲ್ಲ ಪಠ್ಯಕ್ರಮವನ್ನು ನಿರ್ಧರಿಸಿದೀವಿ ಎನ್ನುವುದಾದ್ರೆ ಗದ್ಯ भाग से अगर हम देखेंगे गुलाब सिंह है, स्वामी विवेकानंद, मौसी, चीरापूंजी से आया हूं, भीम और राक्षस, नफे के चक्कर में ಎನ್ನುವಂತದ್ದು 6 ಗದ್ಯ ಪಾಠಗಳನ್ನು ತೆಗೆದುಕೊಂಡಿದ್ವಿ. इस प्रकार से पद्य पाठ से अगर हम देखेंगे तो जय जय भारत माता, अनुशासन ही शासन है और पर्यावरण बचाओ. इसी प्रकार से पूरक वाचन से अगर हम देखेंगे तो कल्पना चावला जो कि पार्ट 1 के अंदर दिया गया है उसको भी हमने लिया है. और इसी प्रकार से रचना भाग से अगर हम देखेंगे तो अनुवाद है, गद्यांश, पत्र और निबंध और व्याकरण के कुछ अंशों को हमने लिया है. और यह कुल मिलाकर ಒಟ್ಟು 80 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರಲಿದೆ. ಆಸ್ ಯೂಶುವಲ್ 10th ಗೆ ಯಾವ ತರನಾಗಿ ಇರುತ್ತೆ ಅದೇ ತರ ಸೇಮ್ ಪ್ಯಾಟರ್ನ್ 9th ಗೂ ಕೂಡ ಅಪ್ಲೈ ಆಗುತ್ತೆ. ಸೊ LB ಆಧಾರಿತವಾಗಿರುವಂತಹ 80 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರಲಿದೆ. ಸೊ अब हम देखेंगे ब्लू प्रिंट. तो ब्लू प्रिंट ಅನ್ನು ನೋಡೋದಾದ್ರೆ ಜಕ್ಯಾರ್ ಅಕಾಡೆಮೀಸ್ 9th ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆರ್ SA1 ಎಕ್ಸಾಮಿನೇಷನ್ ಬ್ಲೂ ಪ್ರಿಂಟ್ 2025 ಅಂತ ಇದೆ. ಸೊ ಇಲ್ಲಿ ಸಂಪೂರ್ಣವಾಗಿ ವಿಷಯ ವಸ್ತುವನ್ನು ಕೊಟ್ಟಿವಿ. ಸ್ಮರಣ, ಸಮಜನ, ಅಭಿವ್ಯಕ್ತಿ ಹಾಗೂ ರಸಗ್ರಹಣ. ಗುಲಾಬ್ ಸಿಂಗ್ ಪಾಠದಿಂದ ಎಷ್ಟು ಅಂಕಗಳಿಗೆ ಎಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ ಅದೆಲ್ಲವನ್ನ ಕೊಟ್ಟಿದೀವಿ. 2 ಪ್ರಶ್ನೆ ಪೂछे गए हैं, कुल मिलाकर 4 अंक यहाँ से ಪ್ರತಿಯೊಂದು ಪಾಠದನ್ನು ಕೂಡ ಸ್ವಾಮಿ ವಿವೇಕಾನಂದ ಇದೆ, ಮೌಸಿ ಇದನ್ನೆಲ್ಲ ನೋಡ್ತಾ ಸಾಗಿ. ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಸಮಯ ಇಲ್ಲ. ಇನ್ನು ಸಂಪೂರ್ಣವಾಗಿ ಆಸ್ ಯೂಶುವಲ್ 10th ಗೆ ಯಾವ ತರ ಇರುತ್ತೆ ಅದೇ ವೇಟೇಜ್ ಅನ್ನ ಫಾಲೋ ಅಪ್ ಕೂಡ ಮಾಡಿದ್ವಿ. ವಿದೇಶ ಕೆ ದೃಷ್ಟಿ ಸೆ ಸ್ಮರಣ ಸಮಜನಗಳಾಯಿತು. ವಿಷಯ ವಸ್ತುಗಳನ್ನು ನೋಡಿದ್ರೆ ಗದ್ಯದಿಂದ, ಪದ್ಯದಿಂದ, ಪೂರಕ ವಾಚನ ಹಾಗೂ ವ್ಯಾಕರಣದಿಂದ, ಅದೇ ತರಹ ಪ್ರಶ್ನೆಗಳ ಪ್ರಕಾರದಿಂದ ನೋಡುವುದಾದ್ರೂ ಸಹಿತ ಅದನ್ನು ಕೂಡ ಬ್ಲೂ ಪ್ರಿಂಟ್ ಅಲ್ಲಿ ಆಡ್ ಮಾಡಿದೀವಿ. ಇದೆಲ್ಲವನ್ನು ತಾವು ನೋಡ್ತಾ ಸಾಗಿ. ಇದೆಲ್ಲವೂ ಕೂಡ ಬ್ಲೂ ಪ್ರಿಂಟ್ ಅಲ್ಲಿ ಇದೆ. ಸೊ ಇದರ PDF ಕೂಡ ನಿಮಗೆ ಲಭ್ಯವಾಗ್ತದೆ. ಕೊನೆಯಲ್ಲಿ ಹೇಳ್ತೀನಿ ಅದನ್ನು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವಂಥದ್ದು. ಸೊ ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆ ಇರುತ್ತೆ, ಬ್ಲೂ ಪ್ರಿಂಟ್ ಇರುತ್ತೆ ಹಾಗೂ ಕೀ ಆನ್ಸರ್ ಕೂಡ ಇರುತ್ತೆ. ಸೊ ಬನ್ನಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್ ಗಳತ್ತ ನಾವು ಸಾಗೋಣ. 9वीं ಕಕ್ಷಾ ಹೈ, 9ನೇ ತರಗತಿ ಅರ್ಧ ವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇದೆ. ವಿಷಯ ಸಂಖ್ಯೆ ನೋಡುವುದಾದ್ರೆ 61H ಇದೆ. ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತಹ ವಿಷಯ है ತೃತೀಯ ಭಾಷಾ ಹಿಂದಿ. और ದಿನಾಂಕ 10 ಸೆಪ್ಟೆಂಬರ್ ಪ್ರಾರಂಭ ಆಗ್ತಾ ಇದಾವೆ. ಮೇ ಬಿ 17th ಆಫ್ ಸೆಪ್ಟೆಂಬರ್ ಇರಬಹುದು. ನಿಮಗೆ ಯಾವ तरह ಇದೆ ಅದನ್ನೆಲ್ಲ डेट ಕೂಡ ऐड ಮಾಡ್ಕೋಬಹುದು. समय है 10:30 से 1:30 बजे तक, यानी कि कुल मिलाकर आपको 3 घंटों का समय मिलेगा और मैक्सिमम मार्क्स है 80. तो यहाँ पर परीक्षार्थियों के लिए सामान्य ಸೂಚನೆಗಳನ್ನು ನೀಡಲಾಗಿದೆ. ಈ ಎಲ್ಲ ಸೂಚನೆಗಳನ್ನು ತಾವು ಓದ್ಕೊಂತ ಸಾಗಿ. ಹಾಗೂ ಇವಾಗ ನಾವು ಪ್ರಶ್ನೆ ಪತ್ರಿಕೆ ಸಾಗೋಣ. कि प्रश्न 1 है, निम्नलिखित प्रश्नों के लिए 4 विकल्प सुझाए गए हैं, उनमें से सर्वाधिक उचित विकल्प चुनकर उसके क्रमाक्षर सहित पूर्ण रूप से लिखिए ಎನ್ನುವಂತದ್ದು. ಸೊ ಇದು ಸಂಪೂರ್ಣವಾಗಿ MCQ ಪ್ರಶ್ನೆಗಳು ಇರ್ತವೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ. कुल प्रश्नों की संख्या है 8, प्रत्येक के लिए 1 अंक, कुल मिलाकर 8 अंक यहाँ से आएंगे. 8 ಅಂಕಗಳು ನಮಗೆ ಇಲ್ಲಿಂದ ಬರ್ತವೆ. प्रश्न 1 है, निम्नलिखित में संज्ञा शब्द है ಎನ್ನುವಂತದನ್ನ ಕೊಟ್ಟಿದ್ದಾರೆ. संज्ञा शब्द ಯಾವುದು ಎನ್ನುವಂತದನ್ನ ಬರಿಬೇಕಾಗಿರುವಂತದ್ದು. ಸೊ आपके ऑप्शंस ऑप्शन अ तुम, ऑप्शन बी वे, ऑप्शन सी रामायण और ऑप्शन डी है वह ಎನ್ನುವಂತದ್ದು. ಆಪ್ಷನ್ ಸಿ ಮತ್ತು ಡಿ ಸೇಮ್ ಆಗಿದಾವೆ. ಇದನ್ನ ನೀವು ಏನ್ ಮಾಡ್ಕೊಳ್ಳಿ, ಯಹ ಅಂತ ಮಾಡ್ಕೊಳ್ಳಿ, ಯಹ ಅಂತ ಮಾಡ್ಕೊಳ್ಳಿ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ನೋಡುವುದಾದ್ರೆ ಸರಿಯಾಗಿರುವಂತಹ ಉತ್ತರ ऑप्शन सी रामायण क्या है, सही उत्तर है. इसी प्रकार से प्रश्न 2 देखेंगे, कहानी शब्द का अन्य वचन रूप है. कहानी शब्दದ अन्य वचन ರೂಪವನ್ನ ಹೇಳಬೇಕಾಗಿದೆ. ಆಪ್ಷನ್ ಎ है कहानियों, ऑप्शन बी है कहानी, ऑप्शन सी है कहानिया और ऑप्शन डी है कहानिया. ಸೊ ಸರಿಯಾಗಿರುವಂತ ಉತ್ತರ ಆಪ್ಷನ್ ಡಿ ಕಹಾನಿಯ ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ ಆಗ್ತದೆ. ಪ್ರಶ್ನೆ 3 है, इनमें पुल्लिंग शब्द है. ಕೆಳಗೆ ಕೊಟ್ಟಿರುವಂತಗಳಲ್ಲಿ ಪುಲ್ಲಿಂಗ ಶಬ್ದ ಯಾವುದು ಎನ್ನುವಂತದನ್ನು ಬರಿಬೇಕಾಗಿರುವಂತದ್ದು. और आपके ऑप्शंस है ऑप्शन ए पुरुष, ऑप्शन बी महिला, ऑप्शन सी औरत और ऑप्शन डी है पति. ಸೊ ಇಲ್ಲಿ ಪುಲ್ಲಿಂಗ ಶಬ್ದ ಯಾವುದು ಎನ್ನುವುದಾದ್ರೆ ಆಪ್ಷನ್ ಎ ಪುರುಷ ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ. प्रश्न 4 देखेंगे, स्वामी विवेकानंद डैश डैश नाम अमर है, रिक्त स्थान में उचित कारक होगा. ಸೊ ಈ ಒಂದು ಬಿಟ್ಟ ಸ್ಥಳದಲ್ಲಿ ಸರಿಯಾಗಿರುವಂತಹ ಕಾರಕ ಯಾವುದು ಅಂದ್ರೆ ವಿಭಕ್ತಿ ಪ್ರತ್ಯಯ ಯಾವ್ದು ಬರಬಹುದು ಎನ್ನುವಂತದ್ದು. और आपके ऑप्शंस है ऑप्शन ए पर, ऑप्शन बी का, ऑप्शन सी में और ऑप्शन डी है की. ಸೊ ಇಲ್ಲಿ ಸರಿಯಾಗಿರುವಂತದ್ದು ಸ್ವಾಮಿ ವಿವೇಕಾನಂದ का. ऑप्शन बी ಏನಾಗ್ತದೆ, ऑप्शन बी क्या है, सही उत्तर है. स्वामी विवेकानंद का नाम अमर है.
ಪ್ರಶ್ನೆ 5 देखेंगे ಭಾಗ್ಯಪೂಟನ ಮುಹಾವರೆ का अर्थ है ಭಾಗ್ಯಪೂಟನ ಈ ಒಂದು ಮುಹಾವರೆ ಅರ್ಥ ಏನು ಎನ್ನುವಂಥದ್ದನ್ನು ಬರಿಬೇಕಾಗಿರುವಂಥದ್ದು और आपके ऑप्शन है ऑप्शन अ अच्छा होना ऑप्शन बी भाग्य चमकना ऑप्शन सी है खुश होना और ऑप्शन डी है बुरा होना ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಡಿ बुरा होना ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ प्रश्न 6 देखेंगे खरीदना शब्द का विलोम रूप ಸೊ ಇಲ್ಲಿ ವಿಲೋಮ ಅಂದ್ರೆ ವಿರುದ್ಧ ಪದ ಅಂತ ಕರಿತೀವಿ ಏನು ವಿರುದ್ಧ ಪದ खरीदना शब्दದ विरुद्ध पदवನ್ನ ಬರಿಬೇಕಾಗಿರುವಂತದ್ದು और आपके ऑप्शंस है ऑप्शन अ लेना ऑप्शन बी बेचना ऑप्शन सी है देना और ऑप्शन डी है खोना ಎಸ್ खरीदना इसका विलोम शब्द है ऑप्शन बी बेचना ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ साथ देखेंगे महेंद्र शब्द में शब्द किस संधि के लिए उदाहरण है ಎನ್ನುವಂತದ್ದು ಇಲ್ಲಿ ಮಹೇಂದ್ರ ಎನ್ನುವಂತಹ ಶಬ್ದ ಯಾವ ಸಂಧಿಗೆ ಉದಾಹರಣೆಯಾಗಿದೆ और आपके ऑप्शंस है ऑप्शन अ आयादी ऑप्शन बी दीर्घ ऑप्शन सी वृद्धि और ऑप्शन डी है पूर्ण संधि तो जो सही उत्तर है बिल्कुल पूर्ण संधि ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ 8 है उठना शब्द का प्रथम प्रेरणार्थक शब्द उठना शब्दದ ಪ್ರಥಮ ಪ್ರೇರಣಾರ್ಥಕ ಶಬ್ದ ಯಾವುದು ಎನ್ನುವಂತದ್ದು और आपके ऑप्शंस है ऑप्शन ए उठाना ऑप्शन बी बैठ ऑप्शन सी उठवाना और ऑप्शन डी है उठ सो ಇಲ್ಲಿ ಸರಿಯಾಗಿರುವಂತ ಉತ್ತರ ಉಠಾನ ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ ಸೋ ಇಲ್ಲೆಲ್ಲವೂ ಕೂಡ ಪ್ರಶ್ನೆಗಳನ್ನ ಕೊಡಲಾಗಿದೆ ಎಲ್ಲ ಪ್ರಶ್ನೆ ನೋಡ್ತಾ ಸಾಗಿ ಕೊನೆಯದಾಗಿನೂ ಕೂಡ ಕೀ ಆನ್ಸರ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ ನಾವು ಇದನ್ನ ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡ್ತಾ ಸಾಗೋಣ ಎಸ್ ಕೀ ಆನ್ಸರ್ ಜೊತೆಗೆ ಈಗೆಲ್ಲ ಹೇಳಿರುವಂತ ಉತ್ತರಗಳು ಇಲ್ಲಿ ಇದಾವೆ ಅವೆಲ್ಲ ಕೀ ಆನ್ಸರ್ಗಳಿದಾವೆ ಎಸ್ ಇನ್ನ ಮುಖ್ಯ ಪ್ರಶ್ನೆ 2 देखेंगे मुख्य प्रश्न 2 है निम्नलिखित प्रथम 2 शब्दों के सूचित संबंधों अनुरूप तीसरे शब्द से संबंधित शब्द लिखिए ಅನ್ನುವಂತದ್ದು 4 ಪ್ರಶ್ನೆಗಳನ್ನ ಕೇಳಿದ್ವಿ 4 ಅಂಕಗಳಿಗಾಗಿ ಪ್ರಶ್ನೆ 9 है गुड़िया जैसी बहन सो गुड़िया जैसी ಯಾರಾಗಿದ್ರು ಬಹನ್ ಆಗಿದ್ರು घर का दुलारा सही उत्तर होगा गुलाब सिंह ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ ಆಗ್ತಿತ್ತು ಮಕ್ಕಳೇ ಪ್ರಶ್ನೆ 10 है स्वामी विवेकानंद जीवनी ಇದು ಸಾಹಿತ್ಯವಿದೆ ಯಾವುದು जीवनी इसी प्रकार से मौसी ಅದೇನಾಗ್ತದೆ जो सही उत्तर होगा वह है कहानी ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ प्रश्न 11 है घुड़सवार 100 रुपए देगा कुದುರೆ सवार ಎಷ್ಟು ರೂಪಾಯಿ ಕೊಡ್ತಿದ್ದ 100 ರೂಪಾಯಿ इसी प्रकार से ऊंट वाला कितने रुपए देगा 200 रुपए देगा ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ ಪ್ರಶ್ನೆ 12 है लाल रंग रुकना सो ಕೆಂಪು ಬಣ್ಣ ಏನನ್ನು ಸೂಚಿಸುತ್ತದೆ ನಿಲ್ಲಿಸೋದನ್ನ ಸ್ಟಾಪ್ ಮಾಡೋದನ್ನ ಸೂಚಿಸುತ್ತದೆ रुकना चाहिए हरा रंग क्या संकेत करता है चलना ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ ಪ್ರಶ್ನೆ 3 देखेंगे निम्नलिखित प्रश्नों के उत्तर एक एक वाक्य में लिखिए ಒಟ್ಟು 4 ಪ್ರಶ್ನೆಗಳು 1 ಅಂಕಕ್ಕೆ ಇರ್ತವೆ 4 ಅಂಕಗಳು ಇಲ್ಲಿಂದ ಬರ್ತವೆ ಪ್ರಶ್ನೆ 13 ನೋಡೋದಾದ್ರೆ ವಿವೇಕಾನಂದ ने समाज सेवा को किसकी सेवा बतला ಎನ್ನುವಂತದ್ದು ಪ್ರಶ್ನೆಯನ್ನ ಕೇಳಲಾಗಿತ್ತು ಇಲ್ಲಿ ಸರಿಯಾಗಿರುವಂತ ಉತ್ತರವನ್ನು ನೋಡೋದಾದ್ರೆ ವಿವೇಕಾನಂದ ने समाज सेवा को परमात्मा की सेवा बतला ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ 14 देखेंगे बाबू भाई ने मुफ्त में नारियल किससे मांगा ಎನ್ನುವಂತದ್ದು ಪ್ರಶ್ನೆಯನ್ನ ಕೇಳಲಾಗಿದೆ जिसका सही उत्तर होगा बाबू भाई ने मुफ्त में नारियल माली से मांगा ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ 15 है हिमालय रूपी हृदय में क्या भरा हुआ है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾಗಿರುವಂತಹ ಉತ್ತರವನ್ನ ನೋಡೋದಾದ್ರೆ ಹಿಮಾಲಯ ರೂಪಿ ಹೃದಯ में स्नेह भरा हुआ है ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ प्रश्न 16 देखेंगे जीव जगत के मित्र कौन कौन हैं ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ जिसका सही उत्तर होगा जीव जगत के मित्र ध्वनि मिट्टी जलवायु आदि हैं ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ प्रश्न 4 देखेंगे निम्नलिखित प्रश्नों के उत्तर 2 या 3 वाक्यों में लिखिए ಎನ್ನುವಂತದನ್ನು ಕೊಟ್ಟಿದ್ದಾರೆ ಅಂದ್ರೆ 2-3 ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂತ 8 ಪ್ರಶ್ನೆಗಳು 2 ಅಂಕಗಳಿಗಾಗಿ ಒಟ್ಟಿಗಾಗಿ 16 ಅಂಕಗಳು ನಮಗೆ ಇಲ್ಲಿಂದ ಬರ್ತವೆ ಬಾಬುಭಾಯಿ ने किन किन से मदद मांगी ಎನ್ನುವಂತದ್ದು ಬಾಬುಭಾಯಿ ಯಾರಿಂದ ಸಹಾಯವನ್ನ ಪಡ್ಕೊಳ್ತಾನೆ ಯಾರಿಗೆ सहायवन्ना बेड़ताने ಎನ್ನುವಂತದ್ದು जिसका सही उत्तर होगा बाबू भाई ने पहले माली से फिर घोड़े वाले से और ऊंट वाले से मदद मांगी ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ 18 देखेंगे विवेकानंद की रुचि किन किन विषयों में थी ಎನ್ನುವಂತದನ್ನ ಕೇಳಲಾಗಿದೆ ಪ್ರಶ್ನೆ जिसका सही उत्तर होगा विवेकानंद को कुश्ती लड़ने दौड़ लगाने घुड़सवारी करने और तैरने में आनंद मिलता था वे संगीत और खेल कूद में भाग लेते थे विशेषकर विवेकानंद की रुचि व्याख्यान देने और विचारों के आदान प्रदान करने में थी ಎನ್ನುವಂತದನ್ನ ಬರಿಬೇಕಾಗಿರುವಂತದ್ದು ಪ್ರಶ್ನೆ 19 ನೋಡೋದಾದ್ರೆ उसी बच्चों को कौन कौन सी कहानियां सुनाती थी ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ जिसका सही उत्तर होगा मौसी बच्चों को तोता तोती की कहानी काट के घोड़े की कहानी वीरोचित कहानियां आदि सुनाती थी ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ प्रश्न 20 देखेंगे ब्राह्मण के घर में सब लोग क्यों रो रहे थे ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ सही उत्तर होगा एक चक्र नगरी के राक्षस को एक गाड़ी अन्न 2 भैंसे और एक मनुष्य को भेजने की बारी गरीब ब्राह्मण की थी
इसलिए ब्राह्मण के घर सब लोग रो रहे थे ಎನ್ನುವಂಥದ್ದನ್ನ ಬರಿಬೇಕಾಗಿರುವಂತದ್ದು. ಪ್ರಶ್ನೆ 21 है दुर्घटना से बचने के कोई दो उपाय लिखिए ಎನ್ನುವಂಥದ್ದನ್ನ प्रश्न ಕೇಳಲಾಗಿದೆ. जिसका सही उत्तर होगा चौराहों पर दिए गए संकेतों का पालन करना चाहिए, क्या हेलमेट पहनना चाहिए, यातायात के नियमों का पालन करना चाहिए. ಇದರಲ್ಲಿ ಯಾವುದಾದ್ರು ಎರಡು ಬರೆದರೂ ಕೂಡ ನಿಮಗೆ ಅಂಕಗಳು ಸಿಗ್ತವೆ. 22 है पर्यावरण का महत्व समझाइए ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका सही उत्तर होगा परिसर के बिना मानव का जीवन असंभव है, शुद्ध पर्यावरण जीव जगत के लिए आवश्यक है. आजकल जल, वायु और ध्वनि का प्रदूषण निरंतर बढ़ते जाने के कारण परिसर का संतुलन बिगड़ रहा है. इसे अंत ಆಗಬೇಕದು. इसे पर्यावरण का महत्व समझकर इनकी रक्षा करना सबका आद्य कर्तव्य है ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ. अब प्रश्न 23 जो 23ನೇ ಪ್ರಶ್ನೆ ನೋಡುವುದಾದ್ರೆ ಕಲ್ಪನಾ ಕಿ ಬಚಪನ್ ಕಿ ಆಕಾಂಕ್ಷಾ ಕ್ಯಾ ಥಿ ಎನ್ನುವಂತದ್ದು. ಸೊ ಇದು ಎಲ್ಲಿಂದ ಕೇಳಿದೀವಿ ಅಂದ್ರೆ ಪೂರಕ ವಾಚನದಿಂದ. ಇಲ್ಲಿಂದ 23 ಪ್ರಶ್ನೆ 23 ಹಾಗೂ 24ನೇ ಪ್ರಶ್ನೆಯನ್ನು ಸಹಿತ 24ನೇ ಕೆಳಗಡೆ ಇದೆ. 24ನೇ ಪ್ರಶ್ನೆ ಸಹಿತ 23 ಹಾಗೂ 24 ಎಲ್ಲವೂ ಕೂಡ ಎಲ್ಲಿಂದ ಬರ್ತಾವೆ ಅಂದ್ರೆ ಪೂರಕ ವಾಚನದಿಂದ ಕೇಳಲಾಗಿದೆ. ಪಾರ್ಟ್ 1 ಅಲ್ಲಿ ಕೇವಲ ಕಲ್ಪನಾ ಚಾವ್ಲಾ ಬಗ್ಗೆ ಇದೆ. ಸೊ ಆ 23 ಹಾಗೂ 24 ಪ್ರಶ್ನೆಗಳು ಕೇವಲ ಕಲ್ಪನಾ ಚಾವ್ಲಾ ಪಾಠಕ್ಕೆ ಸಂಬಂಧಿಸಿದಂತೆ ಇರ್ತವೆ. ಇನ್ನು ಇದರ ಉತ್ತರವನ್ನು ನೋಡುವುದಾದ್ರೆ ಕಲ್ಪನಾ ಕಿ ಬಚಪನ್ ಕಿ ಆಕಾಂಕ್ಷಾ ಥಿ ಚಾಂದ್ ಸಿತಾರೋं को चांद ಅಥವಾ ಎನ್ನುವಂತ ಪ್ರಶ್ನೆ ಇನ್ನೊಂದು ಕೇಳಲಾಗಿದೆ. ಕಲ್ಪನಾ ಚಾವ್ಲಾಕ್ಕೆ ಶಿಕ್ಷಾ ಕೆ ಬಾರೆ ಮೇ ಲಿಖಿ ಎನ್ನುವಂಥದ್ದನ್ನು ಕೂಡ ಪ್ರಶ್ನೆ ಕೇಳಲಾಗಿತ್ತು. ಸರಿಯಾಗಿರುವಂತಹ ಉತ್ತರವನ್ನ ನೋಡುವುದಾದ್ರೆ कल्पना ने मॉडल टाउन करनाल के टैगोर विद्यालय से आरंभिक शिक्षा प्राप्त की. इन्होंने पंजाब इंजीनियरिंग कॉलेज चंडीगढ़ से एरोस्पेस में BE की डिग्री प्राप्त की. इसके उपरांत अमेरिका के टेक्सास विश्वविद्यालय से मास्टर डिग्री प्राप्त की ಎನ್ನುವಂಥದ್ದನ್ನ ಬರಿಬೇಕಾಗಿರುವಂತದ್ದು. प्रश्न 24 है 24ನೇ प्रश्न ಇದು ಕೂಡ ಪೂರಕ ವಚನಕ್ಕೆ ಸಂಬಂಧಿಸಿದಂತೆ कल्पना का जन्म कहाँ हुआ और प्यार से कल्पना को क्या कहा जाता था ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. जिसका सही उत्तर हम इस प्रकार से लिखेंगे कल्पना का जन्म हरियाणा के करनाल नगर में हुआ और प्यार से कल्पना को अंतरिक्ष परी कहा जाता है ಎನ್ನುವಂಥದ್ದನ್ನ ಬರಿಬೇಕು. ಇನ್ನು ಅಥವಾ ಪ್ರಶ್ನೆ ಇನ್ನೊಂದು ನೋಡಬೇಕು ಅಂದ್ರೆ सन 1988 में कल्पना किस केंद्र में नियुक्त हुई ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಸರಿಯಾಗಿರುವಂತಹ ಉತ್ತರವನ್ನ ನೋಡುವುದಾದ್ರೆ सन 1988 में कल्पना की नियुक्ति अमेरिका के सर्वोच्च अंतरिक्ष अनुसंधान केंद्र नासा में हुई ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. प्रश्न 5 देखेंगे निम्नलिखित प्रश्नों के उत्तर 3 या 4 ವಾಕ್ಯ में लिखे. 3-4 ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು 9 ಪ್ರಶ್ನೆಗಳು ಇರ್ತವೆ. ಅದರಿಂದ ಪ್ರತಿಯೊಂದಕ್ಕೆ 3 ಅಂಕ, ಒಟ್ಟಿಗಾಗಿ 27 ಅಂಕಗಳು ನಮಗೆ ಇಲ್ಲಿಂದ ಬರ್ತವೆ. प्रश्न 25 है गुलाब सिंह को बहन कैसे विदा करती है विस्तार से लिखिए ಎನ್ನುವಂಥದ್ದು 3 ಅಂಕದ ಪ್ರಶ್ನೆಯನ್ನ ಕೇಳಿದ್ದಾರೆ. इसका उत्तर अगर हम पॉइंट्स के अंदर भी लिखेंगे तो भी चलेगा. बहन ने भाई के माथे पर तिलक लगाया, चावल बिखराए, भाई की आरती उतारी, भाई के मुंह के चारों तरफ देवी देवताओं के चित्रों जैसा आभा मंडल देखकर खुश हुई. तब भाई ने बहन के पैर छुए और विदा ली. बहन ने भाई के सिर पर हाथ फेरा और बधाइयां ली. अपने भाई को कहानियों के राजकुमार के जैसे ವಿದಾ ಕಿಯಾ ಎನ್ನುವಂಥದ್ದನ್ನ ಇಷ್ಟು ಪಾಯಿಂಟ್ಸ್ ಗಳನ್ನು ಬರೆದ್ರಿ ಅಂದ್ರೆ ಮಕ್ಕಳೇ ನಿಮಗೆ 3 ಅಂಕಗಳು ಇಲ್ಲಿಂದ ಸಿಗ್ತವೆ. 26 है शिकागो नगर में संपन्न सर्वधर्म सम्मेलन में विवेकानंद द्वारा दिए गए भाषण के बारे में लिखी ಎನ್ನುವಂಥದ್ದನ್ನ ಪ್ರಶ್ನೆ ಕೇಳಲಾಗಿದೆ. जिसका सही उत्तर हम इस प्रकार से लिखेंगे विवेकानंद जी जनता को सत्य की राह दिखाने के लिए सितंबर सन 1893 को संयुक्त राज्य अमेरिका गए. उस समय वहां शिकागो नगर में सम्मेलन हो रहा था. इस महासभा में विवेकानंद ने भारतीय धर्म और तत्वज्ञान पर भाषण दिया. उनका भाषण बड़ा गंभीर एवं हृदयस्पर्शी था. उनकी वाणी सुनकर श्रोतागण मुग्ध हो गए. कुछ समय तक वे अमेरिका में ही रहे और अपने भाषणों द्वारा लोगों को त्याग और संयम का पाठ पढ़ाया. इस 2 पॉइंट्स ಗಳನ್ನ ಬರಿಬೇಕಾಗಿರುವಂತದ್ದು. प्रश्न 27 देखेंगे मौसी के निस्वार्थ सेवा मनोभाव का वर्णन कीजिए ಎನ್ನುವಂಥದ್ದನ್ನ ಕೇಳಲಾಗಿದೆ. जिसका सही उत्तर हम इस प्रकार से लिखेंगे मौसी सबको माँ के जैसे प्यारी थी, सबके सुख दुख के समय साथ देती थी. बच्चों के लिए तो वह सेवा की मूर्ति बनी थी. प्रतिदिन वह स्कूल के फाटक पर पहुंच जाती थी. दोपहर के अवसर पर मौसी नीम के पेड़ तले पहुंचती, जहां सभी बच्चों के साथ खेलती थी. उन्हें चुटकुले, पहेलियां और वीरोचित कहानियां सुनाती थी. बच्चों को खिलाने के लिए अपने पास चना, टिकिया, मूंगफली आदि कुछ न कुछ रखती थी. बच्चों को अपने बेटे बेटियों जैसे प्यार करती थी. मोहल्ले का चक्कर लगाकर सभी घरों में झांक कर उनका कुशल क्षेम पूछती. इस तरह मौसी निस्वार्थ सेवा मनोभाव की मूर्ति थी. सो इಷ್ಟು ಪಾಯಿಂಟ್ಗಳನ್ನ ಬರೀಬೇಕು. ಮ್ಯಾಕ್ಸಿಮಮ್ ಆಗಿ ಇದರಲ್ಲಿ 3ರಿಂದ 4 ಪಾಯಿಂಟ್ ಅಂತೂ ಬರಲೇಬೇಕಾಗಿರುವಂತದ್ದು. ಅಷ್ಟು ಬರೆದ್ರಿ ಅಂದ್ರೆ ನಿಮಗೆ 3 ಅಂಕಗಳು ಮಕ್ಕಳೇ ಸಿಗ್ತವೆ.
ಪ್ರಶ್ನೆ 28 है लेखक मांसमयी गुफाओं का वर्णन किस प्रकार करते हैं ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ जिसका सही उत्तर होगा मांसमयी गांव की गुफाएं इतनी अंधेरी हैं कि मशाल या टार्च जलाए बिना उनमें अथवा उनमें प्रवेश नहीं कर सकते। गुफाओं के ऊपर नीचे अगल बगल में सिर्फ पत्थर ही दिखाई देते हैं। सदियों से ये गुफाएं इसी तरह हैं और दूर बहुत दूर तक चली गई हैं। 29 देखेंगे भीम ने बकासुर का वध कैसे किया संक्षिप्त में लिखिए ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ। इसका सही उत्तर होगा भीम बकासुर को युद्ध के लिए चिढ़ाकर ललकारता है। भीम कुश्ती लड़ते हुए बक का गला दबाता है तो वह चीखता है। जोर से गला दबाने से बक की आंखें फट जाती हैं। ಇಲ್ಲಿ ಕಟ್ ಅಂತ ಆಗಿದೆ ಅದನ್ನ ತಗೊಳ್ಳಿ ಮಾಡ್ಕೊಳ್ಳಿ ಫಟ್ ಅಂತ ಮಾಡ್ಕೊಳ್ಳಿ फट जाती है। भीम उसे जोर से धरती पर पटकता है और उसे चीर देता है। एक भयंकर चीख के साथ बकासुर मर जाता है ಎನ್ನುವಂತದ್ದು ಇಷ್ಟು ಪಾಯಿಂಟ್ಸ್ ಗಳನ್ನ ಬರಿಬೇಕಾಗಿರುವಂತದ್ದು। ಪ್ರಶ್ನೆ 30 है हिमालय के बारे में कवि की भावना क्या है ಎನ್ನುವಂತದ್ದನ್ನ प्रश्न ಕೇಳಲಾಗಿದೆ जिसका सही उत्तर हम इस प्रकार से लिखेंगे। हिमालय के बारे में कवि कहते हैं कि भारत माता का हृदय हिमालय जैसा विशाल है। हिमालय रूपी हृदय में स्नेह भरा हुआ है। दिल में अनेक दुख को दबाकर हमको भारत माता हरा भरा रखती है ಎನ್ನುವಂತದ್ದನ್ನ ಬರಿಬೇಕಾಗಿರುವಂತದ್ದು। प्रश्न 31 है चौराहों पर दिए गए संकेतों को विस्तार से बताइए अथवा लिखिए ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ जिसका सही उत्तर होगा हरी बत्ती के संकेत पर चलना चाहिए, लाल बत्ती के संकेत पर रुकना चाहिए, पीली बत्ती के संकेत पर सचेत रहना चाहिए, ಜಿಬ್ರಾ ಕ್ರಾಸಿಂಗ್ पर रास्ता पार करना चाहिए ಎನ್ನುವಂತದ್ದನ್ನ ಇಷ್ಟು ಪಾಯಿಂಟ್ ಬರೆದರೆ 3 ಅಂಕಗಳು ಲಭಿಸ್ತವೆ। ಪ್ರಶ್ನೆ 32 है कविता का भावार्थ अपने शब्दों में लिखिए ಎನ್ನುವಂತದ್ದನ್ನ ಕೊಟ್ಟಿದ್ದಾರೆ। ಆ ಒಂದು ಕವಿತೆ ಯಾವುದು ಅಂದ್ರೆ ಧ್ವನಿ ಮಿಟ್ಟಿ ಜಲ್ ವಾಯು ಆದಿ ಜೀವ ಜಗತ್ के मित्र सभी इनकी रक्षा करना अब कर्तव्य हमारा। ಸೊ ಇದರ ಭಾವಾರ್ಥವನ್ನ ಬರಿಬೇಕಾಗಿರುವಂತದ್ದು। ಸೊ ಸರಳವಾಗಿರುವಂತಹ ಭಾವಾರ್ಥ ಹೀಗೆ ಬರಿಬಹುದು। भावार्थ है आज जल वायु और ध्वनि ये सभी जीव जगत के लिए अति आवश्यक हैं। इन सभी का प्रदूषण निरंतर बढ़ते जाने के कारण परिसर का संतुलन बिगड़ रहा है। इस पर्यावरण का महत्व समझकर इनकी रक्षा करना सबका आद्य कर्तव्य ಎನ್ನುವಂತದ್ದು ಇಷ್ಟು ಬರೆದರೆ ನಿಮಗೆ 3 ಅಂಕಗಳು ಲಭಿಸ್ತವೆ। ಪ್ರಶ್ನೆ 33ನ ನೋಡಿದರೆ ಗದ್ಯಾಂಶ का अनुवाद कन्नड़ या अंग्रेजी में कीजिए ಎನ್ನುವಂತದ್ದು ಅನುವಾದವನ್ನು ಮಾಡುವಂತ ಪ್ರಶ್ನೆ। हिंदिಯಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಅಂದ್ರೆ चीरापूंजी शिलांग से 53 किलोमीटर की दूरी पर है। चीरापूंजी समुद्र के सतह से कोई 1300 मीटर ऊपर है जो विश्व में सबसे अधिक वर्षा वाले स्थान के लिए प्रसिद्ध है ಎನ್ನುವಂತದ್ದು ಸರಿಯಾಗಿರುವಂತಹ ಅನುವಾದವನ್ನ ಕನ್ನಡದಲ್ಲಿ ಈ ತರ ಮಾಡಬಹುದು। ಚೀರಾಪುಂಜಿ ಶಿಲಾಂಗ್ ನಿಂದ 53 ಕಿಲೋಮೀಟರ್ ದೂರದಲ್ಲಿದೆ। ಚೀರಾಪುಂಜಿ ಸಮುದ್ರ ಮಟ್ಟದಿಂದ ಸುಮಾರು 1300 ಮೀಟರ್ ಎತ್ತರದಲ್ಲಿದೆ ಮತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವೆಂದು ಪ್ರಸಿದ್ಧವಾಗಿದೆ ಎನ್ನುವಂತದ್ದನ್ನ ಬರಿಬೇಕಾಗಿರುವಂತದ್ದು। मुख्य प्रश्न है 6 निम्नलिखित प्रश्नों के उत्तर 5 या 6 वाक्यों में लिखिए। 2 ಪ್ರಶ್ನೆಗಳು 4 ಅಂಕಗಳಿಗೆ ಕೇಳಿರ್ತಾರೆ। ಮೊದಲನೇ ಪ್ರಶ್ನೆ ಅದರಲ್ಲಿ 34ನೇ ಪ್ರಶ್ನೆ ನೋಡೋದಾದ್ರೆ लेखक शिलांग के प्रकृति सौंदर्य के बारे में क्या कहते हैं विस्तार से लिखिए। इसका उत्तर हम इस प्रकार से लिखेंगे लेखक शिलांग के प्रकृति सौंदर्य के बारे में कहते हैं कि शिलांग एक हरा भरा पर्वतीय नगर है जहां हर वक्त बादल उमड़ते घुमड़ते रहते हैं। इतना बड़ा स्वच्छ सुंदर पर्वतीय नगर उत्तर भारत में कहीं नहीं है। ऐसी हरितिमा भी शायद ही कहीं देखने को मिले। इस अगर हम इतने 4 पॉइंट्सों को लिखेंगे तो हमें मिलेंगे 4 अंक। अथवा ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಅದೇನು ಅಂದ್ರೆ मेघालय की 3 पर्वतीय अंचलों और उनकी विशेषताओं के बारे में विस्तार से लिखिए एन्नुವಂತದ್ದು। इसका सही उत्तर होगा मेघालय 3 पर्वतीय अंचलों में बटा हुआ है। खासी पर्वत, गारो पर्वत और जयंतिया पर्वत। इन्हीं 3 पर्वतीय अंचलों से बने हैं 5 जिले। हर अंचल की अपनी अलग संस्कृति है, रीति रिवाज, पर्व, उत्सव हैं। हर कहीं पारिवारिक व्यवस्था मात्र सत्तात्मक है। ಮುಂದುವರೆದು यहाँ की भूमि धन संपत्ति सब माँ से बेटी को मिलती है। खासियों को यहाँ सम्मान की दृष्टि से देखा जाता है। करीब 6 लाख गारो लोगों की मातृभूमि है गारो पर्वतमालाएं। यह माना जाता है कि गारो समूह बोडो जाति का अंग है। ನೇಂಕ್ರಿನ್ खासियों का प्रमुख नृत्य। ಇಷ್ಟು ಪಾಯಿಂಟ್ಸ್ ಗಳನ್ನು ಬರೆದರೆ ಮಕ್ಕಳು ನಿಮಗೆ 4 ಅಂಕಗಳು ಸಿಗ್ತವೆ। ಪ್ರಶ್ನೆ 35 है निम्नलिखित कविताओं पूर्ण कीजिए। ಕವಿತೆಯನ್ನು ಪೂರ್ಣ ಮಾಡೋದನ್ನ ಕೊಟ್ಟಿದ್ರು ऊंचा हिया हिमालय तेरा उसमें कितना स्नेह भरा दिल में अपने आग दबाकर रखता हमको हरा भरा। ಇಷ್ಟು 4 ಸಾಲುಗಳನ್ನು ಬರೆದರೆ ನಿಮಗೆ ಮಕ್ಕಳೇ 4 ಅಂಕಗಳು ಸಿಗ್ತವೆ। प्रश्न है 7 गद्यांश को ध्यान पूर्वक पढ़कर निम्नलिखित प्रश्नों के उत्तर लिखे। सो ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ ಅದನ್ನ ಓದ್ಕೊಂಡು
4 ಪ್ರಶ್ನೆ ಸಬ್ ಕ್ವಶನ್ ಕೊಟ್ಟಿರ್ತಾರೆ, ಅದರ ಉತ್ತರವನ್ನು ಬರೀಬೇಕಾಗಿರುವಂತದ್ದು. ಸೊ ಇದನ್ನು ಒಂದ್ಸಲ ಓದ್ಕೊಳ್ಳಿ. ಡೈರೆಕ್ಟ್ ಆಗಿ ನಾವು ಪ್ರಶ್ನೆ ಹಾಗೂ ಉತ್ತರಗಳತ್ತ ಸಾಗೋಣ. ಪ್ರಶ್ನೆ ಕ है वर्तमान काल को कौन सा युग माना जाता है? सही उत्तर होगा वर्तमान काल को विज्ञापन का युग माना जाता है ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಖ ಪ್ರಶ್ನೆಯನ್ನು ನೋಡುವುದಾದ್ರೆ ವಿಜ್ಞಾಪನ್ ಕೆ ಸಫಲ್ ಸಾಧನ್ कौन कौन से हैं ಎನ್ನುವಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾಗಿರುವಂತ ಉತ್ತರವನ್ನ ನೋಡುವುದಾದ್ರೆ विज्ञापन के सफल साधन समाचार पत्रों के अतिरिक्त रेडियो और टेलीविजन भी हैं ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಈಗ देखेंगे किस पदार्थ की लोकप्रियता कब बढ़ेगी ಎನ್ನುವಂತ ಪ್ರಶ್ನೆಯನ್ನು ಕೇಳಿದ್ದಾರೆ. जिसका सही उत्तर होगा जितना अधिक विज्ञापन किसी पदार्थ का होगा उतनी ही उसकी लोकप्रियता बढ़ेगी ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಘ ಪ್ರಶ್ನೆಯನ್ನ ನೋಡುವುದಾದರೆ ग्राहक वस्तु विशेष के प्रति कब आकृष्ट होकर उस वस्तु को खरीदता है ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. जिसका सही उत्तर होगा ग्राहक जब इन आकर्षक विज्ञापनों को देखता है तो वह उस वस्तु विशेष के प्रति आकृष्ट होकर उस वस्तु को खरीदता है ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. मुख्य प्रश्न 8 ನೋಡುವವರ ಪ್ರಶ್ನೆ 37 दिए गए संकेत बिंदुओं के आधार पर 12 से 15 वाक्यों में किसी एक विषय के बारे में निबंध लिखी ಎನ್ನುವಂಥದ್ದು. ಒಂದು ವಿಷಯದ ಬಗ್ಗೆ ನಿಬಂಧ ಬರೆದರೆ ನಮಗೆ ಇಲ್ಲಿ 4 ಅಂಕಗಳು ಲಭಿಸ್ತವೆ. ಆಬಾದಿಕೆ ಸಮಸ್ಯೆ ಇದೆ, ಪರ್ಯಾವರಣ ಪ್ರದೂಷಣ ಇದೆ ಹಾಗೂ ವನ ಮಹೋತ್ಸವ. ಇಲ್ಲೆಲ್ಲ ಏನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಪಾಯಿಂಟ್ಸ್ ಗಳನ್ನ ಬಳಸ್ಕೊಂಡು ತಾವುಗಳು ನಿಬಂಧವನ್ನ ರಚನೆ ಮಾಡಬೇಕಾಗಿರುವಂತದ್ದು. ಮಾದರಿಯಾಗಿ ಒಂದು पर्यावरण प्रदूषण ಎನ್ನುವಂತ ಒಂದು ನಿಬಂಧವನ್ನು ನಾನು ಕೀ ಆನ್ಸರ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ನೋಡ್ಕೊಂತ ಸಾಗಿ. ಇಲ್ಲಿ ಪ್ರಸ್ತಾವನ ಕೊಡಲಾಗಿದೆ, पर्यावरण प्रदूषण के कारण ಅನ್ನು ಕೊಟ್ಟಿದ್ವಿ, पर्यावरण प्रदूषण नियंत्रण की उपाय ಅನ್ನುವಂತದನ್ನು ಕೊಟ್ಟಿದ್ವಿ, ಉಪಸಂಹಾರ ಇದೆ. ಈ ತರ ತಾವು ಅದನ್ನ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಅಷ್ಟೊಂದು ಸಮಯ ಇಲ್ಲ. ಸ್ಕ್ರೀನ್ ಶಾಟ್ ಬೇಕಿದ್ರೆ ತಾವುಗಳು ತೆಗೆದುಕೊಳ್ಳಬಹುದು ಅಥವಾ PDF ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ನಿಮಗೆ ಬರುತ್ತೆ. ಪ್ರಶ್ನೆ 9 है निम्नलिखित विषय के बारे में पत्र लिखे ಎನ್ನುವಂತದ್ದು 5 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. 2 पत्र ಕೊಟ್ಟಿರ್ತಾರೆ. पत्र ವಿಷಯಗಳನ್ನ 38ನೇ ಪ್ರಶ್ನೆ ಅದರಲ್ಲಿ ಯಾವ್ದಾದ್ರು ಒಂದು ಬರೀಬೇಕು. अपने भाई के शादी के कारण 3 दिन की छुट्टी मांगते हुए अपने प्रधानाध्यापक को एक पत्र लिखिए, ಅಥವಾ ಶಾಲಾ पर्यटन के लिए 1000 रुपए मांगते हुए अपने पिताजी को एक पत्र लिखिए ಎನ್ನುವಂತದ್ದು. ಮಾದರಿಗಾಗಿ ಒಂದು ಪತ್ರವನ್ನ ಕೊಟ್ಟಿದ್ದೀನಿ. छुट्टी के लिए अपने प्रधानाध्यापक के नाम पत्र. यहाँ पर आपको दिनांक लिखना होगा, यहाँ पर प्रेषक लिखना होगा और यहाँ पर उनका पता, यहाँ पर सेवा में और उनका पता आपको यहाँ पर लिखना है. आदरणीय महोदय विषय आपको यहाँ पर लिखना है. ಸೊ ಇಲ್ಲೆಲ್ಲವೂ ಕೂಡ ವಿಷಯ ವಿಶ್ಲೇಷಣೆ ಇದೆ, ತಾವು ಅದನ್ನು ಒಂದ್ಸಲ ನೋಡ್ಕೊಂತ ಹೋಗಿ. ಸೊ ಇಲ್ಲಿ ಬಹನ್ನು ಕೊಟ್ಟಿರಬಹುದು ಅಥವಾ ಬಾಯಿನೂ ಕೊಟ್ಟಿರಬಹುದು ನಿಮ್ಗೆ. ಸೊ ಬಹನ್ ಕೊಟ್ಟಿದ್ರೆ ಬಹನ್ ಬರೀರಿ, ಬಾಯಿ ಕೊಟ್ಟಿದ್ರೆ ಬಾಯಿ ಅಂತ ಬರೀರಿ. ಇಷ್ಟೆಲ್ಲ ಬರೆದ್ರಿ ಅಂದ್ರೆ ಇಲ್ಲಿ ಧನ್ಯವಾದ ಅಂತ ಬರೀಬೇಕು. आपका आज्ञाकारी छात्र मुनावर और यहाँ पर लिखना है आपको अभिभावक के हस्ताक्षर. ಸೊ ಇದೆಲ್ಲವೂ ಆಗಿತ್ತು ಒಂದು ಮಾದರಿಯಾಗಿ. ನೀವು ಬೇಕಿದ್ರೆ ಅದು ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಂಡು ಕೂಡ ಬರೀಬಹುದು. ಇದು ಮಾದರಿಯಾಗಿರುವಂತಹ ಒಂದು ನಿಬಂಧನ ಕೂಡ ಇದೆ. ಸೊ ಇಷ್ಟು ಬರೆದಿದ್ರಿ ಅಂದ್ರೆ ನಿಮಗೆ 80 ಅಂಕಗಳು ಮಕ್ಕಳೇ ಲಭಿಸ್ತವೆ. ಸೊ ಇದರೊಂದು PDF ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಮಿನಿಮಮ್ ಅಮೌಂಟ್ ಅನ್ನ ಪೇ ಮಾಡಿ ತಾವು ಕ್ವಶನ್ ಪೇಪರ್, ಕೀ ಆನ್ಸರ್ ಹಾಗೂ ಬ್ಲೂ ಪ್ರಿಂಟ್ ಅಂತ ಸಹಿತ ಅದರ PDF ಅನ್ನ ತಾವು ಪಡೆದುಕೊಳ್ಳಬಹುದು. ಕ್ಲಿಕ್ ಮಾಡಿದ ಮೇಲೆ ಒಂದಿಷ್ಟು ಸ್ವಲ್ಪ ಹೊತ್ತು ಪೇ ಆದ್ಮೇಲೆ ಒಂದಿಷ್ಟು ಒಂದು 3 to 5 ಸೆಕೆಂಡ್ or 10 ಸೆಕೆಂಡ್ ವರೆಗೂ ಕೂಡ ವೇಟ್ ಮಾಡಿ. ಅಲ್ಲಿ PDF ಡೌನ್ಲೋಡ್ ಮಾಡೋದು ಒಂದು ಆಪ್ಷನ್ ಕಾಣುತ್ತೆ, ಅಲ್ಲಿಂದ ತಾವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಬೈ ಚಾನ್ಸ್ ಆಗಿಲ್ಲ ಅಂದ್ರೆ ಅಲ್ಲಿ ಕೊಟ್ಟಿರುವಂತ ಮೇಲ್ಗೆ ಮೇಲ್ ಮಾಡಿ ಅಥವಾ ನನ್ನ ವಾಟ್ಸ್ಆಪ್ ನಂಬರ್ ಕೂಡ ಅಲ್ಲಿ ಇರುತ್ತೆ. ಅದಕ್ಕೆ ತಾವು ಪೇ ಮಾಡಿರುವಂತ ಒಂದು ಸ್ಕ್ರೀನ್ ಶಾಟ್ ಅನ್ನು ಹಾಕಿದ್ರೆ ನಿಮಗೆ PDF ನಿಮ್ಮ ವಾಟ್ಸ್ಆಪ್ ಅಲ್ಲಿ ಲಭ್ಯವಾಗ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕೈರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಪಕ್ಕದಲ್ಲಿರತಕ್ಕಂತ ಹೈ ಬಟನ್ ಕೂಡ ಪ್ರೆಸ್ ಮಾಡ್ತಾ ಸಾಗಿ. ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.